ತತ್ರ ಭಾಗವತಾನ್ ಧರ್ಮಾನ್ ಶಿಕ್ಷೇದ್ ಗುರುವಾತ್ಮದೈವತಃ ಅಮಾಯಯಾನುವೃತ್ಯ ಯೈಸ್ತುಷ್ಯೇದಾತ್ಮಾತ್ಮದೋ ಹರಿಃ ಯಸ್ಯ ಗುಣಾನಾಂ ಶ್ರವಣ ಮನನ ಧ್ಯಾನಾನಿ ಅನಂತ್ಯಾಯ ಕಲ್ಪಂತೆ ತಸ್ಯ ಭಗವತಃ ಗುಣಾನೇವ ಆರಿರಾಧೈಷವಃ ಜ್ಞಾನಯಜ್ಞೇನ ವಯಂ ಮಹಾಮುನಿನ ವೇದವ್ಯಾಸೇನ ನಿಗದಿತಸ್ಯ ಶ್ರೀಮದ್ಭಾಗವತಸ್ಯ ಸಾರೋದ್ಧಾರ ಗ್ರಂಥೆ ಅರಣ್ಯಕಾಚಾರ್ಯ ವಿರಚಿತೆ ಧರ್ಮೋಪದೇಶ ಪ್ರಕರಣಾಖ್ಯಂ ಭಾಗಂ ಶ್ರೋತುಂ ಘಟಾಮಹೆ. ತತ್ರ ಅಯಂ ಶ್ಲೋಕಃ ಏಕೋನಚತ್ವಾರಿಂಶೋತ್ತರಃ ದ್ವಿಶತತಮಃ 239ನೇದ್ದು. ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಮಿತಿ. ಶ್ಲೋಕಸ್ಯ ಅಸ್ಯ ದೀರ್ಘಯ ವ್ಯಾಖ್ಯೆಯ ಅರಣ್ಯಕಾಚಾರ್ಯೇಣೈವ ಸಂರಚಿತಯ ಅಲಂಕೃತಸ್ಯ ವಿವಿಧಾನ್ ಅರ್ಥಾನ್ ತಾವತ್ ಭಾಗವತಸ್ಯ ಸಪ್ತಮೇ ಏಕಾದಶೇಶ ಸ್ಕಂಧೆ ನಾರದಾದಿಭಿಃ ಮುನಿಭಿಃ ಉಪದಿಷ್ಟಾನ್ ನೈಕವಿಧಾನ್ ಭಾಗವತ ಧರ್ಮಾನ್ ಅಥಾತಃ ಶೃಣವಾಮ ತಾವತ್. ಗುರೋಃ ಸಾಧಕಃ ಯಾನ್ ಭಾಗವತ ಧರ್ಮಾನ್ ಶಿಕ್ಷೇತ್ ತೇಷು ಅನ್ಯತಮಾಃ ಮನಸಃ ಅಸಂಗಃ, ಸಾಧು ಸಂಗಃ, ದಯಾ ಮೈತ್ರಿ ಪ್ರಶ್ರಯಃ, ಶೌಚಂ ತಪಃ ತಿತಿಕ್ಷಾ ಮೌನಂ ಸ್ವಾಧ್ಯಾಯಃ ಇತ್ಯಾದ್ಯಾಃ. ಅಥಾತಃ ಅದ್ಯ ಆರ್ಜವ ಶಿಕ್ಷಣಂ ನಾಮ ಅಷ್ಟಮಂ ಶಿಕ್ಷಣಂ ಪ್ರಾಪ್ತುಂ ಇದಾನೀಂ ಸಜ್ಜಾಮಹೇ ಸರ್ವೇ ವಯಂ. ನನು ಆರ್ಜವಂ ಅನ್ಯತ್ರ ಯಮೇಷು ಪರಿಗಣಿತಂ ಅತ್ರ ಯಮೇಷು ನಿಯಮೇಷು ಚ ಅಪರಿಗಣಯ್ಯ ಭಾಗವತ ಧರ್ಮೇಷು ಉಭಯತ್ರಾಪಿ ಪರಿಗಣನೆ ಕೋ ವಿಶೇಷಃ ಮೈವಂ ತಸ್ಯ ಸರ್ವಧರ್ಮ ದೋಷಭೂತ ಕೈತವ ನಿವರ್ತಕತೆಯ ಸರ್ವಭಾಗವತ ಧರ್ಮೋಪಕಾರಕತೆಯ ಶೈಷ್ಠ್ಯ ಜ್ಞಾಪನಾಯ ತಥಾಕೃತತ್ವಾತ್. ಆರ್ಜವ ಶಿಕ್ಷಣದ ಬಗ್ಗೆ ನಾವೀಗ ನೋಡಬೇಕಾಗಿದೆ. ಅದನ್ನ ಯೋಗ ಯಾಜ್ಞವಲ್ಕ್ಯ ಮೊದಲಾದ ಗ್ರಂಥಗಳಲ್ಲಿ ಎಲ್ಲಿ ಹೇಳಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಒಂದು ಜಿಜ್ಞಾಸೆ. ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ ದಯಾರ್ಜವಂ ಕ್ಷಮಾ ಧೃತಿ ಮಿತಾಹಾರ ಶೌಚಂ ಚೈತೆ ಯಮಾಹ ದಶ. ಹೀಗೆ ಯಮಗಳಲ್ಲಿ 10 ಯಮಗಳಲ್ಲಿ ಈ ಆರ್ಜವ ಅಂತ ಅನ್ನೋದು ಕೂಡ ಒಂದು ಬಂದಿದೆ. ಆರ್ಜವ ಅಂದ್ರೆ ಏನು ಅಂತ ಮುಂದೆ ಹೇಳ್ತಾರೆ, ಅದನ್ನು ನೋಡೋಣ. ಭಾಗವತದಲ್ಲಿ ಅದನ್ನು ಯಮದಲ್ಲೂ ಸೇರಿಸಲಿಲ್ಲ, ನಿಯಮದಲ್ಲೂ ಸೇರಿಸಲಿಲ್ಲ. ಆದರೆ ಅದನ್ನು ಭಾಗವತ ಧರ್ಮದಲ್ಲಿ ಸೇರಿಸಿದ್ದಾರೆ. 7ನೇ ಸ್ಕಂದದಲ್ಲಿಯೂ 11ನೇ ಸ್ಕಂದದಲ್ಲಿಯೂ ಹೀಗೆ ಬಂದಿದೆ. ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಮತ್ತೆ ಆಚಾರ್ಯರ ತಂತ್ರಸಾರದ 4ನೇ ಅಧ್ಯಾಯವನ್ನು ನೋಡಿದ್ರು ಕೂಡ ಅಲ್ಲಿಯೂ ಯಮದಲ್ಲಿಯೂ ಇದು ಬರಲಿಲ್ಲ, ಮತ್ತೆ ನಿಯಮದಲ್ಲಿಯೂ ಕೂಡ ಅದು ಬಂದಿಲ್ಲ. ಭಾಗವತ ಧರ್ಮದಲ್ಲಿ ಇದನ್ನ ಭಾಗವತಕಾರರು ಸೇರಿಸಿದ್ದಾರೆ. ಅದಕ್ಕೇನು ಕಾರಣ ಅಂದ್ರೆ, ನಾವು
ತುಂಬ ಗಮನ ಇಟ್ಟು ಕೇಳಬೇಕಾದಂಥ ಸಂಗತಿ ಇದು. ಈ ಆರ್ಜವ ಅಂದರೆ ಅದು ಕೈತವದ ವಿರೋಧಿ ಗುಣ. ಕೈತವ ಅಂದರೆ ಏನು ಅಂತ ನಾವು ನೋಡಿದರೆ ಮತ್ತೆ ಆ ಕೈತವದ ವಿರೋಧಿಯಾದಂಥ ಈ ಆರ್ಜವ ಅಂದರೆ ಏನು ಅಂತಲೂ ಗೊತ್ತಾಗ್ತದೆ. ಅನೇಕ ಭಾಗವತ ಧರ್ಮಗಳಿವೆ. 30 ಭಾಗವತ ಧರ್ಮ ಇತ್ಯಾದಿಗಳನ್ನೆಲ್ಲ ಹಿಂದೆ ನೋಡೇ ಇದ್ದೀವಿ. ಅನೇಕ ಭಾಗವತ ಧರ್ಮಗಳಂತೂ ಇದ್ದೇ ಇವೆ. ಅದಕ್ಕೆಲ್ಲದಕ್ಕೂ ಕೂಡ ಒಂದು ಸಮಾನವಾದ ದೋಷ ಅಂದರೆ ಕೈತವ ಅಂದರೆ ಕಪಟ ಅಂತ ಅರ್ಥ. ಅದಕ್ಕೆ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ಅಂತ ನಾವು ಹಿಂದೆ ಭಾಗವತದ ಆರಂಭದಲ್ಲೇ 1ನೇ ಸ್ಕಂದದಲ್ಲೇ ಅದನ್ನು ನೋಡ್ತೇವೆ. ಪ್ರೋಜ್ಜಿತ ಕೈತವ, ಕಪಟರಹಿತವಾದ ಧರ್ಮವನ್ನ ಈ ಭಾಗವತ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ಕಪಟರಹಿತವಾದ ಶ್ರೇಷ್ಠವಾದ ಧರ್ಮವನ್ನು ಆಚರಿಸಬೇಕಾದದ್ದು ನಮ್ಮ ಕರ್ತವ್ಯ ಅಂತ ಅದರ ತಾತ್ಪರ್ಯ. ಮನುಷ್ಯ ಆಚರಿಸುವಂತಹ ಎಲ್ಲ ಧರ್ಮಗಳಲ್ಲಿಯೂ ಕೂಡ ಭಾವಶುದ್ಧಿ ಅನ್ನೋದು ಇರಬೇಕು. ಆ ಭಾವಶುದ್ಧಿ ಇಲ್ಲದೆ ಹೋದರೆ ಆ ಎಲ್ಲ ಧರ್ಮಗಳು ಕೂಡ ಹಾಳಾಗಿ ಹೋಗ್ತವೆ. ಭಾವ ಅಂದರೆ ಮನಸ್ಸಿನ ಅಭಿಪ್ರಾಯ. ಶುದ್ಧವಾದ ಮನಸ್ಸು ಇಲ್ಲದೆ ಹೋದರೆ ಅದನ್ನು ಕೈತವ ಅಂತಾರೆ. ಭಾವಶುದ್ಧಿ ಅನ್ನುವುದನ್ನೇ ಆರ್ಜವ ಅಂತ ನಾವು ತಿಳ್ಕೊಳ್ಬಹುದು. ಯಾವುದನ್ನು ಪ್ರಾಮಾಣಿಕತನ ಅಂತ ಕನ್ನಡದಲ್ಲಿ ಅಂತೀವಿ. ಪ್ರಾಮಾಣಿಕತನ ಅಂದರೆ ಪ್ರಮಾಣಗಳಿಗೆ ಅನುಸಾರವಾಗಿ ಇರುವವನು, ಹೇಗಿರಬೇಕೋ ಹಾಗಿರುವವನು ಅವನು ಪ್ರಾಮಾಣಿಕ. ಅಪ್ರಾಮಾಣಿಕ ಅಂದರೆ ಹೇಗಿರಬಾರ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರ ಆ ಥರ ಇರುವವನು ಅಪ್ರಾಮಾಣಿಕ ಅಂತ. ಅಪ್ರಾಮಾಣಿಕತನ ಅಂತನ್ನುವುದು ಅಥವಾ ಪ್ರಾಮಾಣಿಕತನ ಅನ್ನುವುದು ಸಂಸ್ಕೃತದಲ್ಲಿ ಬಳಕೆ ಆಗೋದಿಲ್ಲ. ಪ್ರಾಮಾಣಿಕತನವನ್ನು ಆರ್ಜವ ಅಂತನೂ, ಅನಾರ್ಜವವನ್ನು ಅಪ್ರಾಮಾಣಿಕತನ ಅಂತನೂ ಅಥವಾ ಅನಾರ್ಜವವನ್ನು ಕೈತವ ಅಂತನೂ ನಾವು ತಿಳ್ಕೊಳ್ಬಹುದು. ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಒಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ. ತಪೋನ ಕಲ್ಕೋಧ್ಯಯನಂನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ ಪ್ರಸಹ್ಯ ವಿತ್ತಾಹರಣಂನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ. ತಪಸ್ಸು ಕೆಟ್ಟದಲ್ಲ, ಅಧ್ಯಯನವೂ ಕೆಟ್ಟದಲ್ಲ, ಅದು ದೋಷವಲ್ಲ. ಕಲ್ಕ ಅಂದ್ರೆ ದೋಷ. ವೇದ ವಿಧಿ, ವೇದಾದಿ ಶಾಸ್ತ್ರಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವುದು ಅದು ಕೆಟ್ಟದಲ್ಲ, ಒಳ್ಳೆಯದೇ. ತಾನ್ಯೇವ ಭಾವೋಪಹತಾನಿ ಕಲ್ಕಃ, ಮೂಲಭೂತವಾಗಿ ಇವೆಲ್ಲ ಒಳ್ಳೆಯವೇ. ನ ಕಲ್ಕಃ ಅಂದ್ರೆ ಒಳ್ಳೆಯವೇ ಅವೆಲ್ಲ. ಆದರೆ ಮಾಡುವ ತಪಸ್ಸಿಗೆ ಭಾವಶುದ್ಧಿ ಇಲ್ಲದೆ ಹೋದರೆ ಅದು ದುಷ್ಟ ಆಗ್ತದೆ. ನಮ್ಮ ಅಧ್ಯಯನ ಮತ್ತೆ ವೇದಾದಿ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಂತೆ ನಡೆದುಕೊಳ್ಳುವುದು, ಹೀಗೆ ಪ್ರತಿಯೊಂದು ಕೂಡ ಭಾವಶುದ್ಧಿ ಇಲ್ಲ ಅಂತ ಆದರೆ ಅಲ್ಲಿ ಕೈತವ ಸೇರಿಕೊಂಡ್ರೆ ಆಗದು ದುಷ್ಟ ಆಗ್ತದೆ. ಅಂತಹ ಧರ್ಮಕ್ಕೆ ಭಗವಂತ ಒಲಿಯೋದಿಲ್ಲ. ನಾವು ಜನರ ಕಣ್ಣಿಗೆ ಮಣ್ಣೆರಚಬಹುದು, ಅದು ಸರ್ಕಾರದ ಕಣ್ಣಿಗೆ ಮಣ್ಣೆರಚಬಹುದು. ಆದರೆ ವಿಶ್ವತಶ್ಚಕ್ಷುವಾದಂಥ ನಮ್ಮೆಲ್ಲರ ಆತ್ಮನೂ ಆದಂತಹ ಭಗವಂತನ ಕಣ್ಣಿಗೆ ಮಣ್ಣೆರಚಕ್ಕೆ ಬರೋದಿಲ್ಲ. ಅದಕ್ಕೆ ಆ ಭಾಗವತದ ಆ ಶ್ಲೋಕದಲ್ಲಿ ಹೇಳಿದ್ದಾರೆ, ಯೈಸ್ತುಷ್ಯೇತ್ ಆತ್ಮ ಆತ್ಮದಃ ಹರಿಹಿ. ನಮ್ಮೆಲ್ಲರ ಆತ್ಮ ಅವನು. ಆತ್ಮ ಆದ್ದರಿಂದ ಅವನು ನಾವು ಅಂತರಂಗದಲ್ಲಿ ಏನು ಮಾಡಿದ್ದೀವಿ, ಬಹಿರಂಗದಲ್ಲಿ ಏನು ಮಾಡ್ತಿದ್ದೀವಿ ಅನ್ನೋದನ್ನೆಲ್ಲವನ್ನು ತಿಳ್ಕೊಂಡೇ ಇರ್ತಾನೆ. ಹೀಗೆ ಎಲ್ಲ ಭಾಗವತ ಧರ್ಮಗಳಿಗೂ ಅಂಟಬಹುದಾದಂತಹ ಒಂದು ದೋಷ ಅಂದರೆ ನಮ್ಮ ನಡೆ ನುಡಿ, ಹೀಗೆ ಪ್ರತಿಯೊಂದಕ್ಕೂ ಕೂಡ ಈಗ ನಾವು ಧರ್ಮ ಅಂತ ಏನಂತೀವಲ್ಲ, ಧರ್ಮಕ್ಕೆ 2 ಮುಖಗಳಿವೆ ಅಲ್ಲ. ಧಾರ್ಮಿಕ ಆಚರಣೆಗಳು, ರಿಚುವಲ್ಸ್, ಮತ್ತೆ ಧರ್ಮ ಅಂದರೆ ಅಹಿಂಸಾ, ಕಳ್ತನ ಮಾಡದೇ ಇರುವುದು, ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರುವುದು, ಸುಳ್ಳಾಡದಿರುವುದು, ಕದಿಯದಿರುವುದು ಇತ್ಯಾದಿ ಎಲ್ಲವೂ ಕೂಡ ಕೆಲವು ಆದರ್ಶಗಳು, ಮೌಲ್ಯಗಳು ಅಂತ ಏನಂತೀವಿ, ವ್ಯಾಲ್ಯೂಸ್ ಅಂತೀವಿ, ಆ ಥರದ ಧರ್ಮಗಳು. ಮತ್ತೆ ಶ್ರವಣ ಮನನ ಧ್ಯಾನ ಮೊದಲಾದ ಜ್ಞಾನ ಕಾರ್ಯಗಳು. ಈ ಥರ ಧರ್ಮಗಳನ್ನು ನಾವು ಸಾಮಾನ್ಯವಾಗಿ ವಿಭಾಗಿಸಿ ತಿಳ್ಕೋಬಹುದು. ಆಚರಣೆಗಳು, ಮೌಲ್ಯಗಳು ಮತ್ತು ಜ್ಞಾನ ಕಾರ್ಯದ ಅಂಗಗಳು ಅಂತ. ಇದು ಎಲ್ಲದರ ಹಿಂದೆ ಕೈತವ ಸೇರಿಕೊಂಡ್ರೆ ಅವೆಲ್ಲವೂ ಹಾಳಾಗಿ ಹೋಗ್ತವೆ.
ಆದರೆ ಮನುಷ್ಯ ಆರ್ಜವವನ್ನು ಅಳವಡಿಸಿಕೊಂಡ್ರೆ, ಆರ್ಜವವನ್ನು ಗುರುವಿನ ಮೂಲಕ ಕಲಿತರೆ ಆಗ ಈ ಕೈತವ ಹೊರಟು ಹೋಗ್ತದೆ. ನಮ್ಮ ಧರ್ಮ ಪ್ರೋಜ್ಜಿತ ಕೈತವ ಆಗ್ತದೆ, ಕಪಟರಹಿತ ಆಗ್ತದೆ. ಸರ್ವ ಭಾಗವತ ಧರ್ಮಗಳಿಗೂ ಕೂಡ ಅದು ಉಪಕಾರಿ. ಆದ್ರಿಂದ ಅದನ್ನು ನಿಯಮದಲ್ಲಿ ಸೇರಿಸಲಿಲ್ಲ, ನಾವು ಯಮದಲ್ಲೂ ಸೇರಿಸಲಿಲ್ಲ. ಅದಕ್ಕಾಗಿ ಭಾಗವತ ಧರ್ಮದಲ್ಲಿ ಅದನ್ನ ಸೇರಿಸಿದ್ದೇವೆ. ತಸ್ಯ ತ್ರಿಷ್ವಪಿ ಕರಣೇಶು ಏಕಪ್ರಕಾರತ್ವ ರೂಪಸ್ಯ ತದ್ವಿರೋಧಿ ರೂಪ ಕಾಪಟ್ಯ ನಿವರ್ತಕತಾಯಾಹ ನ್ಯಾಯಪ್ರಾಪ್ತತ್ವಾತ್. ತ್ರಿಕರಣಪೂರ್ವಕವಾಗಿ ನಮ್ಮ ಶರೀರದ ಮೂಲಕ, ಮಾತಿನ ಮೂಲಕ ಮತ್ತೆ ಮನಸ್ಸಿನ ಮೂಲಕ ಒಂದನ್ನೇ ನಾವು ಮಾಡುವುದು, ಅದು ಆರ್ಜವ ಅಂತ ಕರೆಸ್ಕೋತದೆ. ಮತ್ತೆ ನಮ್ಮಲ್ಲಿದ್ದ ಕಪಟವನ್ನು ಅದು ಹೊಡೆದು ಓಡಿಸ್ತದೆ. ಹಿಂದೆ ಒಂದು ಸುಭಾಷಿತದ ಶ್ಲೋಕ ಹೇಳಿದ್ದೆ ನಾನು. ಕರ್ಮಣ್ಯೇಕಂ ವಚಸ್ಯೇಕಂ ಮನಸ್ಯೇಕಂ ಮಹಾತ್ಮನಾಂ. ಕರ್ಮಣಿ ಏಕಂ ಮನಸಿ ಏಕಂ ವಚಸಿ ಏಕಂ ಮನಸಿ ಏಕಂ ದುರಾತ್ಮನಾಂ. ಮಹಾತ್ಮರಿಗೂ ಮತ್ತು ದುರಾತ್ಮರಿಗೂ ಏನು ವ್ಯತ್ಯಾಸ ಇರ್ತದಂದ್ರೆ, ಕೃತಿಯಲ್ಲಿ, ಮಾತಿನಲ್ಲಿ ಮತ್ತು ಮನಸ್ಸಿನಲ್ಲಿ ಒಂದೇ ರೀತಿಯಾಗಿ ಇರ್ತಾನೆ ಸಜ್ಜನ. ಕೃತಿಯಲ್ಲಿ ಒಂದು ಥರ, ಮಾತಿನಲ್ಲಿ ಮತ್ತೊಂದು ಥರ, ಮತ್ತೆ ಮನಸ್ಸಿನಲ್ಲಿ ಇನ್ನೊಂದು ಥರ ಇರುವುದು ದುರ್ಜನನ ಲಕ್ಷಣ. ಹಾಗಿರಬಾರದು. ಇದೇ ಪ್ರಾಮಾಣಿಕತನ, ಇದೇ ಆರ್ಜವ. ಆದ್ರಿಂದ ಅದನ್ನು ಯಮ ನಿಯಮದಲ್ಲಿ ಸೇರಿಸಲಿಲ್ಲ. ಸರ್ವ ಭಾಗವತ ಧರ್ಮಗಳಿಗೂ ಅದು ಉಪಕಾರಕ. ಆದ್ರಿಂದ ಅದನ್ನ ಭಾಗವತ ಧರ್ಮದಲ್ಲಿಯೇ ಸೇರಿಸಿದ್ದೇವೆ. ಅಸ್ಮಿಂಶ್ಚ ಆರ್ಜವೇ ನಿಷ್ಕಾಮತ್ವ ರೂಪಂ ಶೌಚಮೇವ ಹೇತು ರೀತಿ ಮಂತವ್ಯಂ. ಈ ಆರ್ಜವವನ್ನು ನಾವು ಸಂಪಾದನೆ ಮಾಡುವುದು ಹೇಗೆ ಅಂದರೆ, ಅಂತರಂಗ ಬಹಿರಂಗ ಶುದ್ಧಿ ಅಥವಾ ನಿಷ್ಕಾಮ ಕರ್ಮ ರೂಪವಾದ ಶೌಚ ಏನಿದೆ, ಅದನ್ನು ಹಿಂದೆ ನಾವು ನೋಡಿದ್ದೀವಿ, ಶೌಚದ ಶಿಕ್ಷಣ ಅಂತ. ಆ ಶೌಚದ ಸಂಪಾದನೆ ಆದರೆ ಆರ್ಜವ ತಾನೇ ಸಂಪಾದಿತ ಆಗ್ತದೆ. ಆದ್ರಿಂದ ಶೌಚವೂ ಕೂಡ ಸರ್ವಧರ್ಮೋಪಕಾರಕನೇ. ಶೌಚವನ್ನ ಆಚಾರ್ಯರು ತಂತ್ರಸಾರದಲ್ಲಿ ನಿಯಮದಲ್ಲಿ ಸೇರಿಸಿದ್ದಾರೆ. ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯೋ ಹರಿಪೂಜನಂ ನಿಯಮಾಹ ಅಂತ ಈಗ ನಿಯಮದಲ್ಲಿ ಸೇರಿಸಿದ್ದಾರೆ. ಆದರೆ ಇಲ್ಲಿ ಭಾಗವತದಲ್ಲಿ ಸರ್ವಧರ್ಮೋಪಕಾರಕ ಆದ್ರಿಂದ ಸರ್ವಧರ್ಮಗಳ ಭಾಗವಾಗಿಯೇ ಅದು ಕಂಡು ಬರ್ತದೆ. ಭಾಗವತದಲ್ಲೇ ಬಂದಿರುವಂತಹ ಮತ್ತೊಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ ಈ ಸಂದರ್ಭದಲ್ಲಿ. ಗುರುವಿನ ಮೂಲಕ ಇದನ್ನೆಲ್ಲ ಕಲಿಯಬೇಕು ಅಂತ ಬಂತಲ್ಲ. ಕೆಲವು ಬಾರಿ ಗುರುಕುಲಗಳಲ್ಲಿ ಮಠದಲ್ಲಿ ಹೋಗಿ ಕೂತ್ಕೊಂಡು ಕಲಿಯುವುದು ಗುರುವಿನ ಮೂಲಕ ಕಲಿಯುವುದೇ. ಮನೆಯಲ್ಲಿ ಕೆಲವು ಬಾರಿ ತಂದೆ ತಾಯಂದ್ರ ಮೂಲಕ ಕಲಿಯುವುದು ಗುರುವಿನ ಮೂಲಕ ಕಲಿತಂತೇನೆ. ಮತ್ತೆ ನಮ್ಮ ಸುತ್ತಮುತ್ತಲು ಅನೇಕ ಜನ ಹಿರಿಯರು ಏನಿರ್ತಾರೆ, ಜ್ಞಾನವೃದ್ಧರು, ವಯೋವೃದ್ಧರು ಮೊದಲಾದವರು, ಅವರ ನಡತೆಗಳನ್ನ, ಅವರ ಆಚಾರ ವಿಚಾರಗಳನ್ನ ನೋಡಿ ಕಲಿಯುವುದೇನಿದೆ ಅದು ಕೂಡ ಒಂದು ಗುರುವಿನ ಮೂಲಕ ಕಲಿಯುವುದೇ. ಡಂಭಂ ಮಹದುಪಾಶ್ರಯಾತ್ ಅಂತ ಭಾಗವತದ ಆ ಶ್ಲೋಕ, ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸಿದ ಶ್ಲೋಕ. ನಮ್ಮಲ್ಲಿ ಡಂಭಾಚಾರ ಮಾಡುವ ಒಂದು ಪ್ರವೃತ್ತಿ ಇರ್ತದೆ, ಒಂದು ಆಷಾಢಭೂತತನ, ಹಿಪೋಕ್ರಸಿ ಅಂತದನ್ನೇನು ಇಂಗ್ಲೀಷಲ್ಲಿ ಹೇಳ್ತಾರೆ, ಅದೇ ಡಂಭಾಚಾರ. ಅಂಥದನ್ನು ಮಹದುಪಾಶ್ರಯಾತ್, ದೊಡ್ಡವರನ್ನ, ಜ್ಞಾನಿಗಳನ್ನು ಸೇವಿಸಿ ಅವರ ನಡೆ ನುಡಿಗಳನ್ನು ಗಮನಿಸಿ ಅವರ ನಡೆ ನುಡಿಗಳನ್ನು ಅನುಕರಿಸಿ ನಮ್ಮ ಡಂಭಾಚಾರವನ್ನು ಗೆಲ್ಲಬೇಕಂತ ಮನುಷ್ಯ. ಅದನ್ನೇ ಶಿಕ್ಷೇತ್ ಗುರುವಾತ್ಮ ದೈವತಃ, ಗುರುವಿನ ಮೂಲಕ ಕಲಿಬೇಕು ಅಂತ ಹೇಳುವುದು ಇದಕ್ಕಾಗಿ. ಮೋಕ್ಷಯೋಗ್ಯಸ್ಯ ಸ್ವಾಭಾವಿಕ ಲಕ್ಷಣತೆಯ ದೈವ ಸಂಪತ್ ಪರಿಗಣಿತಂ. ಈ ಆರ್ಜವ ಪ್ರಾಮಾಣಿಕತನ ಅಂತನ್ನೋದು ಮುಕ್ತಿಯೋಗ್ಯನಾದ ವ್ಯಕ್ತಿಯ ಸ್ವಾಭಾವಿಕವಾದಂತಹ ಒಂದು ಲಕ್ಷಣ ಇದೆ. ವಿಷ್ಣು ಭಕ್ತಿರಿಹಿ ಸರ್ವೇಶಾಂ ಸದ್ಗುಣಾನಾಂ ಸ್ವಲಕ್ಷಣಂ ಅಂತ ಮತ್ತೊಂದು ಕಡೆ ಕೇಳಿ ಬರ್ತದೆ. ಯಾರು ಭಗವಂತನ ಭಕ್ತ ಆಗಿರ್ತಾನೆ ಅವನೆಲ್ಲ ಗುಣವುಳ್ಳವನಾಗೇ ಇರ್ತಾನೆ. ಭಗವಂತನ ಭಕ್ತ ಯಾರಾಗಿರೋದಿಲ್ಲ ಅವನಲ್ಲಿ ಗುಣಗಳು ಇರೋದೂ ಇಲ್ಲ, ಇದ್ರೂ ಅವು ತೋರಿಕೆಯ ಗುಣಗಳಾಗಿರ್ತವೆ. ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿ ಆರ್ಜವಂ ಅಂತ ಆರ್ಜವ ಗುಣವನ್ನ
ಪ್ರತಿಪಾದನೆ ಮಾಡಿದ್ದಾನೆ. ಶಮೋದಮಸ್ ತಪಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂತನೂ ಈ ಆರ್ಜವದ ಬಗ್ಗೆ ಶಾಸ್ತ್ರದಲ್ಲಿ ಭಗವದ್ಗೀತೆಯಲ್ಲಿ ಬಂದಿದೆ. ಮುಂದೆ 9ನೆಯ ಬ್ರಹ್ಮಚರ್ಯ ಶಿಕ್ಷಣ. ಬ್ರಹ್ಮಚರ್ಯವನ್ನು ಕೂಡ ಬ್ರಹ್ಮಚರ್ಯವೆಂಬ ಭಾಗವತ ಧರ್ಮವನ್ನು ಗುರುವಿನ ಮೂಲಕ ಕಲಿಯಬೇಕು. ಸ್ಮರಣಂ ಕೀರ್ತನಂ ಕೇರಿಹಿ ಪ್ರೇಕ್ಷಣಂ ಗುಹ್ಯ ಭಾಷಣಂ ಸಂಕಲ್ಪೋಧ್ಯವಸಾಯಶ್ಚ ಕ್ರಿಯಾ ನಿರ್ವೃತ್ತಿರೇವ ಚ ಏಥನ್ ಮೈಥುನಂ ಅಷ್ಟಾಂಗಂ ಪ್ರವದಂತಿ ಮನೀಷಿಣಃ ಅಂತ. ಅಷ್ಟಾಂಗ ಮೈಥುನ ಅಂತ ಒಂದಿದೆ, ಅದಕ್ಕೆ ವಿರೋಧಿಯಾಗಿ ಅಷ್ಟಾಂಗ ಬ್ರಹ್ಮಚರ್ಯ ಅಂತಿದೆ. ನಾವು ಕಲಿಬೇಕಾದದ್ದು ಅಷ್ಟಾಂಗ ಬ್ರಹ್ಮಚರ್ಯವನ್ನು ಕಲಿಯುವಾಗ ಅದಕ್ಕೆ ಪೂರಕವಾಗಿ ಅಷ್ಟಾಂಗ ಮೈಥುನ ಅಂದ್ರೆ ಏನಂತ ತಿಳ್ಕೊಂಡ್ರೆ ಅದಕ್ಕೆ ವಿರೋಧಿಯಾದ್ದನ್ನು ನಾವು ನೋಡಬಹುದು. ಪ್ರಾಯೋಗಿಕವಾಗಿ ನಾವು ಮಾಡಿಲ್ಲ, ಬಹಳ ಶುದ್ಧರಾಗಿದ್ದೇವೆ ಅಂತ ನಮ್ಮ ಬಗ್ಗೆ ನಮಗೆ ಭ್ರಮ ಇರ್ತಿರ್ತದೆ. ಈ ಹಿಂದೆ ಒಂದೆರಡು ಬಾರಿ ಅದನ್ನು ಹೇಳಿದ್ದೆ. ನಮ್ಮ ಮನೆ ಸುರಕ್ಷಿತವಾಗಿದೆ, ನಮ್ಮ ಕಾಂಪೌಂಡ್ ಗೋಡೆ ಬಿದ್ದು ಹೋದ್ರೆ ಏನಂತೆ ಅಂತ ನಾವು ನೆಮ್ಮದಿಯಿಂದಿರುವಂತಿಲ್ಲ. ಯಾವತ್ತು ಧಕ್ಕೆ ನಮ್ಮ ಕಾಂಪೌಂಡ್ ಗೋಡೆಗೆ ಆಗಿದೆ ಆವಾಗ ಮನೆಗೂ ಕೂಡ ಧಕ್ಕೆ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಮನುಷ್ಯನ ಮೂಲ ಗುಣ ಏನು ಶೀಲ ಅನ್ನೋದಿದೆ, ಅದರ ರಕ್ಷಣೆಗಾಗಿ ಅದರ ಸುತ್ತಮುತ್ತಲು ಶೀಲ ಅನ್ನುವುದೊಂದು ಗರ್ಭಗುಡಿ, ಅದಕ್ಕೆ 7 ಅಥವಾ 9 ಆವರಣಗಳು ಏನೇನು ಇರ್ತಿರ್ತವೆ, 8 ಆವರಣಗಳು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಆ ಎಲ್ಲ ಆವರಣಗಳನ್ನು ಕೂಡ ಮನುಷ್ಯ ರಕ್ಷಿಸಿಕೊಳ್ಳೇಬೇಕು. ಸ್ಮರಣಂ ಇದೊಂದು ಯಾವುದೋ ಗ್ರಂಥದಲ್ಲಿ ಬಂದಿರುವಂತಹ ಮಾತು. ಸ್ತ್ರೀಯು ಪುರುಷನ ಬಗ್ಗೆ, ಪುರುಷ ಸ್ತ್ರೀಯ ಬಗ್ಗೆ ಯೋಚಿಸುವುದು ಮೊದಲು. ಅನಗತ್ಯವಾಗಿ ಯೋಚಿಸುವುದು ತಪ್ಪು ದಾರಿಗೆ ಕಾರಣ ಆಗ್ತದೆ. ಅದಕ್ಕಾಗಿ ಯೋಚಿಸುವುದು ಅಂದ್ರೆ ಅನಗತ್ಯವಾಗಿ ಯೋಚಿಸುವುದು, ಸಂಬಂಧಪಡದ ಸ್ತ್ರೀಯ ಬಗ್ಗೆ, ಸಂಬಂಧಪಡದ ಪುರುಷನ ಬಗ್ಗೆ ಯೋಚಿಸುವುದು ಅಂತ ಅದರ ಅರ್ಥ. ಮುಂದೆ ಕೀರ್ತನಂ, ಅವರ ಬಗ್ಗೆ ನಾವು ಯಾರೋ ಪರಸ್ಪರ ನಮ್ಮ ಸ್ನೇಹಿತರು ಮೊದಲಾದವ್ರ ಬಗ್ಗೆ ಮಾತನಾಡುವುದು. ಸ್ತ್ರೀಯರು ಪುರುಷರ ಬಗ್ಗೆ, ಪುರುಷರು ಸ್ತ್ರೀಯರ ಬಗ್ಗೆ, ಅವರ ರೂಪ ಗುಣ ಇತ್ಯಾದಿಗಳ ಬಗ್ಗೆ ಮಾತನಾಡುವುದು ಅಂತ ಅದರ ಅರ್ಥ ಆಗ್ತದೆ. ಮುಂದೆ ಕೇಲಿಹಿ ಅಂತ 3ನೇದು. ಹಿಂದಿನದೆರಡು ನಾವು ನಮ್ಮಷ್ಟಕ್ಕೆ ನಾವು ಮಾಡಿಕೊಳ್ಳೋದು, ಇದು 3ನೇದ್ದು ಸ್ತ್ರೀಯ ಜೊತೆಗೇನೆ ಸೇರುವುದು. ಸ್ತ್ರೀ ಪುರುಷನ ಜೊತೆಗೆ, ಪುರುಷ ಸ್ತ್ರೀಯ ಜೊತೆಗೆ ಸರಸ ಆಡುವುದು. ಮಾತಿನಿಂದ ದೈಹಿಕವಾಗಿ ಅಥವಾ ವಾಚಿಕವಾಗಿ ಸರಸ ಆಡುವುದಕ್ಕೆ ಕೇಲಿ ಅಂತ ಹೇಳ್ತಾರೆ. ಆಪ್ತವಾದ ಮಾತುಕತೆ, ಸಲುಗೆಯ ಮಾತುಕತೆ ಅಂತ ಅದನ್ನು ತಿಳ್ಕೊಳ್ಬಹುದು. ಅದು 3ನೇದು. ಮುಂದೆ ಪ್ರೇಕ್ಷಣಂ ಅಂದ್ರೆ ಆಸೆಯ ನೋಟ ಪರಸ್ಪರ ಬೀರುವುದು, ಕಡೆಗಣ್ಣ ನೋಟ ಬೀರೋದು. ಮುಂದೆ ಗುಹ್ಯ ಭಾಷಣಂ, ಪರಸ್ಪರರಿಗೆ ಇಂಥ ಎಲ್ಲ ಆಸೆಗಳು ಶುರುವಾದರೆ ಅದಕ್ಕೆ ಅವರು ಏಕಾಂತದ ಒಂದು ದೇಶ ಕಾಲವನ್ನು ಕೂಡ ಹುಡುಕ್ತಾರೆ. ಅಲ್ಲಿ ಇನ್ನೊಬ್ಬರಿಗೆ ಕೇಳಬಾರದ, ತಮಗೆ ಮಾತ್ರ ಕೇಳಬಹುದಾದ ಮಾತುಗಳನ್ನು ಆಡ್ಲಿಕ್ಕೆ ತೊಡಗುತ್ತಾರೆ. ಇದು 5ನೇದು. ಮುಂದೆ ಸಂಕಲ್ಪ, ಅದನ್ನ ಪ್ರಾಯೋಗಿಕವಾಗಿ ಮಾಡಿಬಿಡಬೇಕು ಅಂತ ಸಂಕಲ್ಪ ಮಾಡುವುದು, ಒಂದು ಆಲೋಚನೆ ಮಾಡುವುದು ಅಂತ ಅದರ ಅರ್ಥ. ಸಂಕಲ್ಪ ಅಂದ್ರೆ ಇಲ್ಲಿ ಆಸೆ. ಅಧ್ಯವಸಾಯ ಅಂದ್ರೆ ತೀರ್ಮಾನ, ಮತ್ತು ಕ್ರಿಯಾ ನಿರ್ವೃತ್ತಿ ಅಂದ್ರೆ ಪ್ರಾಯೋಗಿಕವಾಗಿ ಏನನ್ನು ಮಾಡಬಾರ್ದಿತ್ತೋ ಅದನ್ನು ಮಾಡಿಯೇ ಬಿಡುವುದು. ಇದು 8ನೇದು. ಇಲ್ಲಿ ಆ ಅನುವಾದದಲ್ಲಿ ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲ ಅದು. ಸಂಕಲ್ಪ ಅಂದ್ರೆ ಆಸೆ, ಹೀಗೆ ಮಾಡಬೇಕೆಂಬ ಉಪಾಯ, ಪ್ಲಾನ್ ಅಂತಂತೀವಲ್ಲ, ಅದು ಸಂಕಲ್ಪ, ಆಸೆ. ಅಧ್ಯವಸಾಯ ಅಂದ್ರೆ ಮಾಡಿಯೇ ಬಿಡಬೇಕು ಅಂತ ತೀರ್ಮಾನ. ಸಂಕಲ್ಪ ಅಂದ್ರೆ ಮಾಡಿದ್ರೆ ಹೇಗೆ, ಮಾಡಿದ್ರೆ ಚೆನ್ನಾಗಿರ್ತದಲ್ಲ, ಅವರು ಯಾರೋ ಮಾಡಿದ್ದಾರಲ್ಲ ಅಂತ ಆಸೆ ಬಂದ್ರೆ ಅದನ್ನ ಸಂಕಲ್ಪ ಅಂದ್ರೆ. ಅಧ್ಯವಸಾಯ ಅಂದ್ರೆ ಮಾಡಿಯೇ ಬಿಡ್ಬೇಕು ನಾನು ಅಂತ ತೀರ್ಮಾನ ಮಾಡೋದು. ಮುಂದೆ ಅದು ಕ್ರಿಯಾ ನಿವೃತ್ತಿಗೆ ಕಾರಣ ಆಗ್ತದೆ. ಹೀಗೆ ಕ್ರಿಯಾ ನಿವೃತ್ತಿ ಅನ್ನೋದು 8ನೇದು. ಆ 8ನೇದನ್ನ ಮಾಡಿಬಿಟ್ರೆ ಮನುಷ್ಯ ಪೂರ್ಣವಾಗಿ ಹಾಳಾದಂತೆ.
ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಸ್ಮರಣವೇ. ಸ್ತ್ರೀಯರ ಬಗ್ಗೆ, ಪುರುಷರ ಬಗ್ಗೆ, ಅವರ ಗುಣಗಳ ಬಗ್ಗೆ ಆಲೋಚನೆ ಮಾಡುವುದು, ಆಮೇಲೆ ಮಾತನಾಡುವುದು ಎರಡನೇದು. ಮಾತನಾಡ್ಲಿಕ್ಕೆ ಧೈರ್ಯ ಇಲ್ಲದೆ ಹೋದ್ರೂ ಕೂಡ ಯೋಚನೆ ಮಾಡುವುದನ್ನ ಎಲ್ಲರೂ ಮಾಡೇ ಮಾಡ್ತಿರ್ತಾರೆ. ಅಂಥ ಒಂದು ಭ್ರಷ್ಟತನ ನಮ್ಮಲ್ಲೆಲ್ಲ ಇದ್ದೇ ಇರ್ತದೆ. ಇನ್ನೂ ಸ್ವಲ್ಪ ನಾಚಿಕೆಟ್ಟವ್ರು ಮಾತಾಡ್ತಾರೆ, ಮತ್ತು ಹೆಚ್ಚಿನವರು ಸಲುಗೆಯ ಮಾತುಕತೆಗೆ ಇಳಿತಾರೆ. ಅವ್ರ ಬಗ್ಗೆ ಮಾತನಾಡುವುದು ಎರಡನೇದ್ದು, ಅವ್ರ ಜೊತೆಗೇನೆ ಮಾತನಾಡುವುದು ಮೂರನೇದ್ದು. ಹೀಗೆ ಇಂಥವೆಲ್ಲವೂ ಕೂಡ ಏರ್ಪಡ್ತವೆ. ಇದು ಎಲ್ಲವನ್ನೂ ತ್ಯಾಗ ಮಾಡಬೇಕು, ಸ್ಮರಣವೇ ಮಾಡಬಾರದು. ಅದಕ್ಕೆ ಬೇಕಾದಂಥ ಬಹಳ ಗಾಢವಾದಂಥ ಒಂದು ಕಮಿಟ್ಮೆಂಟ್ ಇರಬೇಕು. ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ ಶಾಪ್ ಅಂತ ಹೇಳ್ತಾರೆ. ಮನಸ್ಸನ್ನು ಯಾವತ್ತೂ ಕೂಡ ಖಾಲಿ ಬಿಡಬಾರದು. ಖಾಲಿ ಬಿಟ್ಟರೆ ಅದರಲ್ಲಿ ಕೆಟ್ಟ ಆಲೋಚನೆಗಳು ಕಾಲಿಡ್ತವೆ. ಅದಕ್ಕಾಗಿ ಸ್ಮರಣ ಮಾಡುವುದಿದ್ದರೆ, ಸ್ಮರಿಸುವುದಿದ್ದರೆ ಯಾವತ್ತೂ ಭಗವಂತನ ಗುಣಗಳನ್ನು ಸ್ಮರಿಸಬೇಕು, ಭಾಗವತರ ಗುಣಗಳನ್ನು ಸ್ಮರಿಸಬೇಕು. ಜೀವನಕ್ಕೊಂದು ಸ್ಪಷ್ಟವಾದ ಗುರಿ ಇಟ್ಕೋಬೇಕು. ಲೌಕಿಕ ಕ್ಷೇತ್ರದಲ್ಲಾಗಲಿ ಅಧ್ಯಾತ್ಮದ ಕ್ಷೇತ್ರದಲ್ಲಾಗಲಿ ಸ್ಪಷ್ಟವಾದ ಗುರಿ ಇರಬೇಕು. ಆ ಗುರಿಯ ಕಡೆಗೆ ಗಮನ ಇರಬೇಕು. ಅದು ಒಳ್ಳೆಯ ಗುರಿ ಆಗಿರಬೇಕು, ಶ್ರೇಷ್ಠವಾದ ಗುರಿ ಆಗಿರಬೇಕು. ನಮ್ಮನ್ನು ದಾರಿ ತಪ್ಪಿಸುವ ಗುರಿ ಆಗಿರಬಾರ್ದು. ಮನುಷ್ಯ ನಾಸ್ತಿಕನಾಗಿರಲಿ ಅಥವಾ ಪೂರ್ಣ ನಾಸ್ತಿಕನೂ ಆಗದೆ ಪೂರ್ಣ ಆಸ್ತಿಕನೂ ಆಗದೆ ಅರ್ಧ ಆಸ್ತಿಕನಾಗಿರಲಿ, ಒಂದು ಒಳ್ಳೆಯ ಗುರಿ, ಜೀವಮಾನದಲ್ಲಿ ಏನಾದರೂ ಒಳ್ಳೆಯ ಸಾಧನೆ ಮಾಡಬೇಕು ಅನ್ನುವಂಥ ಎಚ್ಚರ ಆದರೂ ಇರಬೇಕು. ಅದಕ್ಕೆ ಬೇಕಾದ ಕೆಲಸಗಳನ್ನು ಯಾವತ್ತೂ ಮಾಡ್ತಿರ್ಬೇಕು. ಹೊರತು ಪುರುಷನ ಬಗ್ಗೆ, ಸ್ತ್ರೀಯ ಬಗ್ಗೆ ಸ್ಮರಿಸುವುದು, ಅದನ್ನೇ ಹಗಲು ಕನಸು ಕಾಣುವುದು ತಪ್ಪು ಅಂತ ತಿಳ್ಕೋಬೇಕು. ಯಾರು ಆಲೋಚನೆ ಮಾಡೋದಿಲ್ಲ, ಆಲೋಚನೆ ಮಾಡ್ಲಿಕ್ಕೂ ಯಾರಿಗೆ ಪುರುಸೊತ್ತಿರೋದಿಲ್ಲ, ಅವ್ರ ಬಗ್ಗೆ ಮಾತನಾಡುವುದೂ ಇಲ್ಲ. ಯಾಕೆಂದ್ರೆ ಮಾತನಾಡುವುದು ಯಾರ ಜೊತೆ ಮಾತಾಡಬೇಕು? ನಮ್ಮಂತೆ ಸ್ವಭಾವ ಇದ್ದವರು, ಯಾರು ನಮ್ಮಂತೆಯೇ ಅಂಥ ಆಸೆ ಉಳ್ಳವರಾಗಿರ್ತಾರೋ ಅಂಥವ್ರ ಜೊತೆಗೇನೆ ಮಾತಾಡಬೇಕು. ಅಂಥವ್ರ ಸಂಘ ನಮಗಿರಬಾರ್ದು. ಅದಕ್ಕೆ ಅದು ಸರ್ವತ್ರ ಮನಸೋ ಸಂಗಮ್, ಆದೋ ಸಂಗಮ್ ಚ ಸಾಧುಷು ಅಂತ ಮೊದಲು ಬಂದಿದೆ. ಅದು ಅವೆಲ್ಲವನ್ನೂ ಇಲ್ಲಿ ನೆನಪು ಮಾಡ್ಕೋಬೇಕು. ಅಂಥವ್ರ ಜೊತೆಗೆ ಸಂಘವೇ ಮಾಡದೆ ಹೋದ್ರೆ ಅಂಥ ಮಾತು ಕಥೆಗಳನ್ನ ಸ್ತ್ರೀಯರ ಬಗ್ಗೆ, ಪುರುಷರ ಬಗ್ಗೆ ನಾವು ಆಡುವುದೇ ಇಲ್ಲ. ಹಿಂದೆ ಅದೊಂದು ಶ್ಲೋಕದಲ್ಲಿ ಬಂದಿದೆ, ಇದೆ ಭಾಗವತ್ ಸಾರೋದ್ಧಾರದಲ್ಲಿ. ತತ್ಸಂಗ ಸಂಗಿನಾಂ, ಯಾರು ಸ್ತ್ರೀ ಸಂಘ ಮಾಡ್ತಿರ್ ಸಂಗಮ್ನ ಕುರಿಯಾತ್ ಪ್ರಮದಾ ಸುತಾಸು. ಹಿಂದಿನ ಇಂದ್ರಿಯ ಜಯ ಪ್ರಕರಣದಲ್ಲಿ 138ನೇ ಶ್ಲೋಕ ಇದೆ. ಸಂಗಮ್ ತ್ಯಜೇತ ಮಿಥುನೋ ವ್ರಜನಾನ್ ಮುಮುಕ್ಷು ಅಂತ. ಸಾಧಕನಿಗೆ ಎಷ್ಟು ಕಮಿಟ್ಮೆಂಟ್ ಇರಬೇಕಂದ್ರೆ, ಗಂಡು ಹೆಣ್ಣು ಪ್ರಾಣಿಗಳು ಕೂಡುವುದನ್ನು ಕೂಡ ನೋಡಬಾರದು. ಅದು ಮನುಷ್ಯನ ಮನಸ್ಸಿನಲ್ಲಿ ಆಸೆಯನ್ನು ಮೂಡಿಸ್ತದೆ. ಅಥಾಪಿನೋ ವಿಷಜ್ಯೇತ ಸ್ತ್ರೀಷು ಸ್ತ್ರೈಣೇಶು ಚ ಅರ್ಥವಿತ್. ಇನ್ನೊಂದು ಮಾತು, ಸ್ತ್ರೀಯರ ಜೊತೆಗೆ ಪುರುಷರು ಸೇರಬಾರದು, ಪುರುಷರ ಜೊತೆಗೆ ಸ್ತ್ರೀಯರು ಸೇರಬಾರದು. ಪ್ರಸಂಗವಿಲ್ಲದೆ ಹೋದ್ರೆ, ಸಂದರ್ಭ ಇಲ್ಲದೆ ಹೋದ್ರೆ, ದುರುದ್ದೇಶಗಳಿಗಾಗಿ ಸೇರಬಾರದು. ಮತ್ತೆ ಸ್ತ್ರೀಷು ಸ್ತ್ರೈಣೇಶು ಚ, ಸ್ತ್ರೀಯರ ಜೊತೆಗೆ ಇಲ್ಲದೆ ಇರಬಹುದು. ಆದರೆ ಸ್ತ್ರೈಣರು, ಯಾರು ಸ್ತ್ರೀ ವ್ಯಾಮೋಹ ಇದ್ದವರು, ತಾವು ಹಾಳಾದವರು ಇರ್ತಾರೆ, ಅವ್ರ ಜೊತೆಗೂ ಕೂಡ ಸೇರಬಾರದು. ಅದೆಲ್ಲ ಆದಾಗ ನಾವು ಈ ಅಷ್ಟಾಂಗ ಬ್ರಹ್ಮಚರ್ಯವನ್ನು ಪಾಲಿಸಲಿಕ್ಕೆ ಅನುಕೂಲ ಆಗ್ತದೆ. ನೋಡುವುದಂತೂ ಮಾಡಲೇಬಾರದು, ಕೆಟ್ಟ ದೃಷ್ಟಿ ಇರಬಾರ್ದು. ಅದಕ್ಕಾಗಿ ನಮ್ಮ ಸುತ್ತಮುತ್ತಲು ಯಾವತ್ತೂ ಸಜ್ಜನದ ಸಮಾಗಮ ಇರಬೇಕು. ಎಲ್ಲ ಸ್ಮರಣ, ಕೀರ್ತನ, ಕೇಲಿ, ಪ್ರೇಕ್ಷಣ, ಗುಹ್ಯ ಭಾಷಣ ಆಗುವುದೆಲ್ಲ ನಮಗೊಂದು ಸ್ಪಷ್ಟವಾದ ಕರ್ತವ್ಯ ಇಲ್ಲದೆ ಹೋದಾಗ, ಕರ್ತವ್ಯದ ಅರಿವು ನಮಗಿಲ್ಲದೆ ಹೋದಾಗ. ಅಂಥ ಕೇಲಿಗೆ, ಪ್ರೇಕ್ಷಣಕ್ಕೆ, ಗುಹ್ಯ ಭಾಷಣಕ್ಕೆ ಯಾವತ್ತೂ ಕೂಡ ದಾರಿ ಮಾಡಿ ಕೊಡಬಾರ್ದು. ಹಿಂದೆ ಅದು ಬಂದಿದೆ. ನಾರದರು ತುಂಬಾ ಸುಂದರವಾದಂಥ ರೂಪ ಉಳ್ಳವರಾಗಿದ್ರು, ಒಬ್ರು ಗಂಧರ್ವರಾಗಿದ್ರು. ಅವರು ಈ ಗಂಧರ್ವ ಸ್ತ್ರೀಯರ ಜೊತೆಗೆ ಸೇರಿಕೊಂಡು ಇಂಥ ಕೇಲಿ ಇತ್ಯಾದಿಗಳನ್ನು ಮಾಡ್ತಿದ್ರು. ಅವರಿಗೆ ವಾಸ್ತವಿಕವಾಗಿ ಆ ಕ್ರಿಯೆಗೆ ಅವರು ಇಳಿದಿರ್ಲಿಕ್ಕಿಲ್ಲ. ಆದರೆ ದೊಡ್ಡ ದೊಡ್ಡ ಹಿರಿಯ ಋಷಿಗಳು, ದೇವತೆಗಳು ಮೊದಲಾದವರು ಸೇರಿದಂಥ ಒಂದು ಪ್ರಸಂಗದಲ್ಲಿ
ಅವರು ಹೀಗೆ ಸ್ವಲ್ಪ ಶಿಥಿಲವಾದ ವರ್ತನೆಯನ್ನು ತೋರಿಸಿದ್ರಿಂದ, ಅಶ್ಲೀಲ ವರ್ತನೆಯನ್ನು ತೋರಿಸಿದ್ರಿಂದ ಅವರಿಗೆ ಶಾಪ ಬಂತು ಅಂತ ವರ್ಣನ ಇದೆ. ಅದಕ್ಕಾಗಿ ಆ ಶಾಪಕ್ಕೆಲ್ಲ ಕಾರಣ ಆ ನಾರದರು ಕೇಲಿ ಪ್ರೇಕ್ಷಣ ಇತ್ಯಾದಿಗಳನ್ನು ಮಾಡಿದ್ದು, ಆ ಸಲುಗೆ ವರ್ತನೆಯನ್ನು ತೋರಿಸಿದ್ದು, ಪರಸ್ಪರ ರೂಪಗುಣಗಳನ್ನು ಪ್ರಶಂಸೆ ಮಾಡಿಕೊಂಡದ್ದು ಅಂತ ಅಲ್ಲಿ ಬರ್ತದೆ. ಆ ನಾರದರ ಬಗ್ಗೆ ಆತ್ಮ ಪ್ರಶಂಸಾವರ್ಜನ ಪ್ರಕರಣದಲ್ಲಿ ಬಂದಿದೆ ಅದು. ರೂಪ ಪೇಶಲ ಮಾಧುರ್ಯ ಸೌಗಂಧ್ಯ ಪ್ರಿಯದರ್ಶನ ಸ್ತ್ರೀಣಾಂ ಪ್ರಿಯತಮೋ ನಿತ್ಯಂ ಮತಃ ತತ್ಪುರ ಲಂಪಟಃ ಅಂತ. ನನ್ನಲ್ಲಿರುವ ರೂಪ, ಮಾಧುರ್ಯ ಮತ್ತು ಸೌಗಂಧ್ಯ ಮೊದಲಾದ ಗುಣಗಳಿಂದ ನಾನು ತುಂಬ ಪ್ರಿಯನಾಗಿದ್ದೆ ಸ್ತ್ರೀಯರಿಗೆ ಅಂತ ಅಲ್ಲೊಂದು ಕಡೆ ಬಂದಿದೆ. ಸ್ತ್ರೀಯರಿಗೆ ಸದಾ ಪ್ರಿಯತಮನಾಗಿದ್ದೆ, ಅವರ ಸಂಘದಲ್ಲಿ ಆಸಕ್ತನಾಗಿದ್ದೆ. ತತ್ಪುರ ಲಂಪಟಃ, ಅವರ ಪುರ ಅಂದ್ರೆ ಅವ್ರ ಶರೀರ, ವಾಸ್ತವಿಕವಾಗಿ ಅವರೇನು ಕ್ರಿಯೆ ಮಾಡಿಲ್ಲದೆ ಇರ್ಬೋದು, ಅಲ್ಲಿ ಅವಾಗ ಹೇಳಿದ್ದೆ. ಆದರೆ ಆ ಅಂಗ ಸಂಘದಲ್ಲಿ ಅವರ ಕೇಲಿ, ಗುಹ್ಯ ಭಾಷಣ ಇತ್ಯಾದಿಗಳಲ್ಲಿ ಆಸಕ್ತರಾಗಿದ್ದರು. ಆಗ ದೇವತೆಗಳ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಇವರನ್ನು ಗಾನ ಮಾಡ್ಲಿಕ್ಕಾಗಿ ಕರೆದಿದ್ರು. ಅಲ್ಲಿ ಇವರು ಅಲ್ಲಿ ಹೋಗಿ ಅಶ್ಲೀಲವಾಗಿ ಗಾನ ಮಾಡಿದರು ಅಂತ ಬರ್ತದೆ. ಜ್ಞಾತ್ವ ವಿಶ್ವಸೃಜಸ್ತನ್ಮೇ ಹೇಲನಂ ಶ್ರೇಯಪುರೋಜಸ, ನಾನು ಮಾಡಿದ ಹೇಳನವನ್ನ, ಅಪಚಾರವನ್ನ ಅವರು ತಿಳಿದು ನಮಗೆ ಶಾಪ ಕೊಟ್ಟರು. ನಷ್ಟ ಕೃತ ಹೇಳನ ಅಂತ. ನಷ್ಟಶ್ರೀ, ನಿನ್ನ ಎಲ್ಲ ಸೌಭಾಗ್ಯ, ಸೌಂದರ್ಯ ಮತ್ತೆ ಸಂಗೀತ ಪಾಠವ ಮೊದಲಾದ ಗುಣಗಳನ್ನ ಕಳ್ಕೊಂಡು ಶೂದ್ರ ಜನ್ಮ ಹೊಂದಿಬಿಡು, ಯಾಕೆಂದ್ರೆ ನೀನಿಂತ ಅಪಚಾರ ಮಾಡಿದ್ದಿ ಅಂತ ಅವರು ಶಾಪ ಕೊಟ್ಟರು ಅಂತ ಅಲ್ಲಿ ಆತ್ಮ ಪ್ರಶಂಸಾವರ್ಜನ ಪ್ರಕರಣದಲ್ಲಿ ಆ ಶ್ಲೋಕ ಬಂದಿದೆ. ನಾರದರಂಥ ದೊಡ್ಡವರಿಗೆ ಆ ಅಷ್ಟಾಂಗ ಬ್ರಹ್ಮಚರ್ಯಕ್ಕೆ ಅವರು ಬೆಲೆ ಕೊಡದಿದ್ರಿಂದ, ಅಷ್ಟಾಂಗ ಮೈಥುನದಲ್ಲಿ ಕೆಲವನ್ನಾದರೂ ಮೊದಲು ಆರಂಭದನ್ನಾದರೂ ಅವ್ರು ಮಾಡಿದ್ರಿಂದ ಅವ್ರಿಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಇದೊಂದು ದೃಷ್ಟಾಂತ ಯಾವತ್ತೂ ನಮ್ಗೆ ಗೊತ್ತಿರಬೇಕು. ಆಧುನಿಕ ಕಾಲದಲ್ಲಂತೂ ಇಂಥ ಅಷ್ಟಾಂಗ ಮೈಥುನದ ಈ ಎಲ್ಲ ಹಂತಗಳಿಗೆ, ಸ್ಟೆಪ್ಗಳಿಗೆ ಅವಕಾಶ ಹೆಚ್ಚಾಗ್ತದೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ. ಅದ್ರ ಬಗ್ಗೆ ಮನುಷ್ಯ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕರ್ಮಣ ಮನಸಾವಾಚ ಸರ್ವಾವಸ್ಥಾಸು ಸರ್ವದ ಸರ್ವತ್ರ ಮೈಥುನ ತ್ಯಾಗಂ ಬ್ರಹ್ಮಚರ್ಯಂ ಪ್ರಚಕ್ಷತೆ ಅಂತ ಗರುಡ ಪುರಾಣದ ಮಾತಿದೆ. ಕಾಯದಿಂದ, ವಾಕ್ದಿಂದ, ಮನಸ್ಸಿನಿಂದ, ತ್ರಿಕರಣದಲ್ಲಿ ಎಲ್ಲ ರೀತಿಯಾದ ಮೈಥುನವನ್ನು ತ್ಯಜಿಸುವುದೇ ಬ್ರಹ್ಮಚರ್ಯ ಅಂತ ಕಲ್ಸ್ಕೊತದೆ. ಇದು ಭಗವದ್ಭಕ್ತಿಗೆ ಹೇಗೆ ಸಾಧನ ನಮಗೊಂದು ಪ್ರಶ್ನೆ ಬರ್ಬೋದು. ಅದೇನು ಭಗವದ್ಭಕ್ತಿಗೆ ಸಾಧನ ಅಲ್ಲ. ಯಾವುದು ಭಗವದ್ಭಕ್ತಿಗೆ ಸಾಧನವೋ ಅದನ್ನೇ ನಾವು ಆಚರಿಸಬೇಕು. ಈ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಒಂದು ಉತ್ತರ ಕೊಟ್ಟಿದ್ದಾರೆ. ತತ್ಪದಸ್ಯ ಅರ್ಥಾಂತರ ವಿವಕ್ಷೆಯ ಸಾಮಂಜಸ್ಯಾತ್ ಸರ್ವೇಂದ್ರಿಯಾಣಾಂ ತದ್ವೃತ್ತೀನಾಂ ಕಾಯಸ್ಯ ತದ್ವ್ಯಾಪಾರಾಣಾಂ ಚ ಇತಿ ಸರ್ವೇಷಾಂ ಬ್ರಹ್ಮಣಿ ಚರಣಮೇವ ಬ್ರಹ್ಮಚರ್ಯಮಿತಿ ಸ್ವೀಕಾರಾತ್. ಬ್ರಹ್ಮಚರ್ಯ ಅಂದ್ರೆ ಮೈಥುನ ತ್ಯಾಗ ಅಂತ ಮಾತ್ರ ಅಲ್ಲ, ಅವೆಲ್ಲವನ್ನು ನಿಯಂತ್ರಿಸಿ ಭಗವಂತನಲ್ಲಿ ಆ ಎಲ್ಲ ವ್ಯಾಪಾರಗಳನ್ನ ಅರ್ಪಿಸುವುದು, ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ತತ್ವೇ ಮನೋ ದರ್ಶನೇ ದೃಗಪಿ, ನನ್ನ ಮನಸ್ಸನ್ನ ಭಗವಂತನ ತತ್ವವನ್ನು ಮನನ ಮಾಡ್ಲಿಕ್ಕೆ ನಾವು ಉಪಯೋಗ ಮಾಡಬೇಕು. ಕಣ್ಣನ್ನ ಭಗವಂತನನ್ನ ನೋಡ್ಲಿಕ್ಕೆ, ಅವನ ಸ್ತುತಿಯನ್ನು ಮಾಡ್ಲಿಕ್ಕೆ ನಮ್ಮ ಮಾತು, ಕರ್ಮಣಿಷ್ಯಪ ಕರವು, ನಮ್ಮ ಕೈಗಳನ್ನ ಭಗವಂತನ ಪೂಜೆ ಮಾಡಲಿಕ್ಕೆ, ಶ್ರವಣಂ ಕಥಾಯಾಮ್, ಕಿವಿಯನ್ನ ಭಗವಂತನ ಕುರಿತ ಕಥೆಯನ್ನು ಕೇಳಲಿಕ್ಕೆ ಉಪಯೋಗ ಮಾಡಬೇಕು. ಈ ಎಚ್ಚರಿಕೆ ಇರಬೇಕು ನಮಗೆ. ಪರಾಂಚಿಖಾನಿ ವ್ಯತರಣ ಸ್ವಯಂಭೂ ಅಂತ ಒಂದು ಮಾತು ನಮಗೆ ಕಾಟಕೋಪನಿಷತ್ತಿನ ನೆನಪಿಗೆ ಬರ್ತದೆ. ಈ ಇಂದ್ರಿಯಗಳನ್ನ ಭಗವಂತ ಸೃಷ್ಟಿ ಮಾಡಿದ್ನಲ್ಲ, ಅದು ಹೇಗೆ ಮಾಡಿದ ಅಂದ್ರೆ ವ್ಯತರಣತ್ ಅಂತ ಅಥವಾ ವ್ಯತರಣಾತ್ ಅಂತ. ತೃಣು ಕಾತ್ಕರಣೆ ಅಂತ ಅಲ್ಲಿ ಧಾತು. ಈ ಇಂದ್ರಿಯಗಳೆಲ್ಲ ವಿಷಯಾಸಕ್ತ ಆಗಿ ಕೆಡುವಂತೆ ಮಾಡಿಬಿಟ್ಟ. ಅದರ ಸ್ವಭಾವನೆ ಅಂಥದ್ದೊಂದು ಸ್ವಭಾವವನ್ನೇ ಅದಕ್ಕೆ ಇಟ್ಬಿಟ್ಟಿದ್ದಾನೆ. ಆದ್ರಿಂದ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾದ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳೆಲ್ಲ ಇಂಥ
ಕೆಡುವ ಕೆಲಸಕ್ಕೆ, ನಮ್ಮನ್ನು ಕೆಡಿಸುವ ಕೆಲಸಕ್ಕೆ ಬೇಗ ನಮ್ಮನ್ನ ತೊಡಗಿಸ್ತವೆ. ಆದರೆ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಒಬ್ಬ ಜ್ಞಾನಿಯಾದವನು ಮಾತ್ರ ತನ್ನ ಇಂದ್ರಿಯಗಳನ್ನ ಬಾಹ್ಯ ವಿಷಯಗಳಿಂದ ಹಿಂತಿರುಗಿಸ್ಕೊತಾನೆ, ವಿಷಯಗಳ ಕಡೆ ಹೋಲಿಕೆ ಬಿಡೋದಿಲ್ಲ. ಅವನು ಭಗವಂತನಲ್ಲೇ ಆಸಕ್ತನಾಗ್ತಾನೆ ಅಂತ ಅಲ್ಲಿ ಬಂದಿದೆ. ಇದನ್ನು ನಾವು ಕಲಿಯಬೇಕು. ಕಾಠಿಕೋಪನಿಷತ್ನಲ್ಲಿ ಕೂಡ ಅದೇ ಬಂದಿದೆ. ಮತ್ತೊಂದು ವಿಷಯ ಇದೆ, ಬ್ರಹ್ಮಚರ್ಯದ ಬೋಧನೆ ಯಾಕೆ, ಅದರ ಶಿಕ್ಷಣ ಯಾಕೆ, ಭಗವಂತನಲ್ಲಿ ಭಕ್ತಿಗೆ ಇದೇನು ಸಾಧಕ, ಹೇಗೆ ಸಾಧಕ ಆಗ್ತದೆ, ಹೇಗೆ ಸಾಧಕ ಆಗ್ತದೆ ಅದು? ಬ್ರಹ್ಮಚರ್ಯದ ಶಿಕ್ಷಣ ಸಾಧಕ ಆಗೋದು ಹೇಗೆ? ಬ್ರಹ್ಮಚರ್ಯಕ್ಕೆ ವಿರುದ್ಧವಾಗಿ ಅಷ್ಟಾಂಗ ಮೈಥುನದಲ್ಲಿ ನಾವು ತೊಡಗಿದ್ರೆ ಅದು ಬಾಧಕ ಆಗೋದು ಹೇಗೆ ಅಂತಂದ್ರೆ, ಅದನ್ನ ಹಿಂದೆ ಭಾಗವತ್ ಸಾರೋದ್ಧಾರದಲ್ಲೇ ಕೆಲವು ಶ್ಲೋಕಗಳಲ್ಲಿ ಬಂದಿದೆ. ನೈತನ್ಮನಃ ತವ ಕಥಾಸು ವಿಕುಂಠವೀರ ವಿಕುಂಠನಾಥ ಸಂಪ್ರೀಯತೆ ದುರಿತ ದುಷ್ಟ ಮಸಾಧು ತೀವ್ರಂ ಕಾಮಾತುರಂ ಹರುಷ ಶೋಕ ಭಯೈಷಣಾರ್ಥಂ ತಸ್ಮಿನ್ ಕಥಂ ತವ ಗತಿಂ ವಿಮೃಶಾಮಿ ದೀನಃ ಅಂತ. ನನ್ನ ಈ ಮನಸ್ಸು ಇದು ದುರಿತ ದುಷ್ಟಂ ಅಸಾಧು ತೀವ್ರಂ, ತೀವ್ರವಾಗಿ ವಿಷಯದ ಕಡೆಗೆ ಹರಿಯುವಂಥದ್ದು. ಇದು ಕಾಮಾತುರವಾದದ್ದು, ದುಃಖ ಸುಖಕ್ಕೆ ಬಲಿಯಾಗುವಂಥದ್ದು. ನಿನ್ನ ಕುರಿತಾಗಿ, ತತ್ವಗಳ ಕುರಿತಾಗಿ ಕೇಳಲಿಕ್ಕೆ ಇದು ಒಡಂಬಡೋದೇ ಇಲ್ಲ. ಹಾಗಿದ್ದಾಗ ನಾನು ಹೇಗೆ ನಿನ್ನ ಬಗ್ಗೆ ವಿಮರ್ಶಾಮಿ? ಅದು ನಾನು ಹೇಳಿದ್ದೆ ಕಳೆದೊಂದು 2 ದಿವಸ ಆಗೋ ಹಿಂದೆ. ನಾನು ನಿನ್ನ ಬಗ್ಗೆ ಹೇಗೆ ತಿಳಿಯಲಿ, ನಿನ್ನ ಗತಿಯನ್ನು ಹೇಗೆ ತಿಳಿಯಲಿ ಅಂತ. ನಿನ್ನ ಗತಿಯನ್ನು ತಿಳಿಯೋದು ಆ ಕಡೆ ಇರಲಿ. ವಿಮರ್ಶಾಮಿ ಅಂದರೆ ವಿಮರ್ಶೆ ಮಾಡೋದು. ವಿಮರ್ಶೆ ಯಾವಾಗ? ಮೊದಲು ತಿಳಿದರೆ ಆಮೇಲೆ ವಿಮರ್ಶೆ. ಕಥಂ ಜಾನಾಮಿ ಕಥಂತರಾಂ ವಿಮರ್ಶಾಮಿ ಕಥಂತರಾಂ ಪ್ರವಕ್ಷ್ಯಾಮಿ ಅಂತ. ತಿಳಿಯುವುದಾದರೂ ಹೇಗೆ, ಅದನ್ನು ವಿಮರ್ಶೆ ಮಾಡೋದು ಆಮೇಲೆ ಇರಲಿ, ಮುಂದೆ ಇನ್ನೊಬ್ಬರಿಗೆ ಪ್ರವಚನ ಮಾಡೋದು ಆಮೇಲೆ ಇರಲಿ, ಮತ್ತು ಆಮೇಲೆ. ಇದು ಎಲ್ಲದಕ್ಕೂ ಅದು ಬಾಧಕ ಆಗ್ತದೆ. ಆಶ್ರಯಸ್ಥಾನ ದೋಷೇನ ವೃತ್ತಹೀನೇ ತಥಾಶ್ರುತಂ ಅಂತ ಮಹಾಭಾರತದಲ್ಲೂ ಕೂಡ ವೃತ್ತಹೀನನಾದಂತಹ ವ್ಯಕ್ತಿಯಲ್ಲಿರುವ ಜ್ಞಾನ ಅವನಿಗೂ ಅದು ಉಪಯುಕ್ತ ಆಗೋದಿಲ್ಲ, ಇನ್ನೊಬ್ಬರಿಗೂ ಉಪಯುಕ್ತ ಆಗೋದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಕಪಾಲೇ ಯದ್ದುದಾಪಸ್ತು ಸ್ವರ್ಧತೌತೆ ಯಥಾಪಯ ಆಶ್ರಯಸ್ಥಾನ ದೋಷೇಣ ವೃತ್ತಹೀನೇ ತಥಾಶ್ರುತಂ ಅಂತ. ತಲೆ ಬುರುಡೆಯಲ್ಲಿ ಹಿಡಿದಿಟ್ಟ ನೀರು, ಸ್ವರ್ಧತೌಚೆ ಯಥಾಪಯ, ಮತ್ತೆ ನಾಯಿಯ ಚರ್ಮದ ಚೀಲದಲ್ಲಿ ಇಟ್ಟಿರುವಂತಹ ಹಾಲು ಹೇಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲವೋ, ಹಾಗೆ ವೃತ್ತಹೀನನಾದ ನಡವಳಿಕೆ ಇಲ್ಲದ ವ್ಯಕ್ತಿಯಲ್ಲಿ ಜ್ಞಾನ ಇದ್ದರೆ ಅದು ಯಾರಿಗೂ ಉಪಯುಕ್ತ ಅಲ್ಲ ಅಂತ ಬಹಳ ಎಚ್ಚರ ಹೇಳಿದ್ದಾರೆ. ಆದ್ದರಿಂದ ಈ ಬ್ರಹ್ಮಚರ್ಯದ ಪಾಲನೆ ಅನ್ನುವುದು ಜ್ಞಾನಕ್ಕೆ ಸಾಧನ, ಮನನಕ್ಕೆ ಸಾಧನ, ಧ್ಯಾನಕ್ಕೆ ಸಾಧನ, ಭಕ್ತಿಗೆ ಸಾಧನ. ಆದ್ದರಿಂದ ವಿಷ್ಣು ತೀರ್ಥಾಚಾರ್ಯ ಹೇಳ್ತಾರೆ, ಏತದೇವಚ ಭಕ್ತೌ ಮುಖ್ಯ ಸಾಧನಂ ಷಡಂಗ ಸೇವಾತ್ವೇನಾಪಿ ಗೀಯತೆ ಇದತ್ರ ವಕ್ತವ್ಯಂ ತತ್ ಉಪರಿಷ್ಟಾದ್ ವಕ್ಷ್ಯಾಮಹ ಇತಿ ಅಂತ. ಬ್ರಹ್ಮಚರ್ಯವನ್ನು ಪಾಲಿಸಿದ್ರೆ ಅದು ಭಗವಂತನ ಷಡಂಗ ಸೇವಾ ಮಾಡಿದಂಗಂತ. ಸಾಷ್ಟಾಂಗ ನಮಸ್ಕಾರ ಇಲ್ಲ ಅಂತ ಅಂತಿರ್ತೇವೆ, 8 ಅಂಗಗಳಿಂದ ಮಾಡುವ ನಮಸ್ಕಾರ ಅಂತ. ಇದು ಷಡಂಗ ಸೇವಾ. ಒಂದು ನಮ್ಮ ಮನಸ್ಸು ಒಂದು ಅಂಗ, ಭಗವಂತನ ತತ್ವವನ್ನು ಕೇಳಿ ಅದು ಗಮನಿಸ್ಬೇಕು, ಮನನ ಮಾಡಬೇಕು. ಮತ್ತೆ ಕಣ್ಣು ಭಗವಂತನ ನೋಡಲಿಕ್ಕೆ, ನಾಲಿಗೆ ಭಗವಂತನನ್ನು ಸ್ತುತಿಸಲಿಕ್ಕೆ, ಕೈ ಪೂಜಿಸಲಿಕ್ಕೆ, ನಮ್ಮ ಶರೀರ ಭಗವಂತನನ್ನು ಸೇವಿಸಲಿಕ್ಕೆ, ಕಿವಿ ಭಗವಂತನ ಕುರಿತಾಗಿ ಕೇಳಲಿಕ್ಕೆ. ಹೀಗೆ 5 ಜ್ಞಾನೇಂದ್ರಿಯಗಳು, ಒಂದು ಮನಸ್ಸು. ಇವುಗಳೆಲ್ಲದರ ಮೂಲಕ ಭಗವಂತನ ಸೇವಾ ನಾವು ಮಾಡಿದರೆ ಅದಕ್ಕೆ ಷಡಂಗ ಸೇವಾ ಅಂತ ಹೇಳ್ತಾರೆ. ಹೀಗೆ ಷಡಂಗ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಕಲಿಸ್ತದೆ ಈ ಬ್ರಹ್ಮಚರ್ಯ ಅಂತ ಅನ್ನೋದು. ಅದರಿಂದ ಬಹಳ ಮುಖ್ಯವಾದ ಸೇವಾ ಅದು ಅಂತ. ಅದು ಪ್ರಹ್ಲಾದ ಹೇಳುವ ಮಾತೊಂದಿದೆ ನರಸಿಂಹನ ಮುಂದೆ, ಅದು ಮುಂದೆ ಬರೋದಿದೆ 258ನೇ ಶ್ಲೋಕದಲ್ಲಿ. ಆವಾಗ ನಾವು ಅದನ್ನು ಮತ್ತೊಂದು ಬಾರಿ ನೋಡೋಣ. ಹೀಗಿದು ಇವತ್ತು ನಾವು ಆರ್ಜವ ಮತ್ತು ಬ್ರಹ್ಮಚರ್ಯದ ಬಗ್ಗೆ ನೋಡಿ ಮುಗಿಸಿದ್ದೀವಿ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.